ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲಾ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. 24 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳ ಜಪ್ತಿ. 18 ಜನ ಆರೋಪಿಗಳ ಬಂಧನ. ಚನ್ನಬಸವಣ್ಣ ಎಸ್ಎಲ್. ಜನವರಿ 30ರಿಂದ ಜಿಲ್ಲೆಯಲ್ಲಿ ಸ್ಪರ್ಶ ಕುಷ್ಠರೋಗ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಡಾಕ್ಟರ್ ಧ್ಯಾನೇಶ್ವರ ನಿರಗುಡಿ. ರಾಮ ಮಂದಿರಕ್ಕಿಂತ ರಾಮರಾಜ್ಯ ಅಗತ್ಯವಿದೆ. ಮುಖ್ಯಮಂತ್ರಿ ಚಂದ್ರು. ಓಬವ್ವ ಸ್ವರಕ್ಷಣೆ ಕಲೆ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ಇವತ್ತಿಂದ ಕಲರ್ ಬೆಲ್ಟ್ ಪರೀಕ್ಷೆ. ಸುದ್ದಿಯ ವಿವರಗಳು. ದರೋಡೆ, ಸೋಲಿಗೆ, ಮನೆ ಕಳ್ಳತನ, ಬೈಕ್ ಕಳ್ಳತನ ಸೇರಿದಂತೆ ವಿವಿಧ 17 ಪ್ರಕರಣಗಳಲ್ಲಿ ಭಾಗಿಯಾದ 18 ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ತಿಳಿಸಿದರು. ಅವರು ಮಂಗಳವಾರ ತಮ್ಮ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 18 ಜನ ಆರೋಪಿಗಳಿಂದ ಸುಮಾರು 24,26,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದರು. ಜಿಲ್ಲೆಯ ಹುಮ್ನಾಬಾದ್, ಬೀದರ್, ಬಾಲ್ಕಿ ತಾಲೂಕಾ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿತ್ತು. ಕಳ್ಳತನ, ದರೋಡೆ ಸೇರಿದಂತೆ ಅಕ್ರಮ ಚಟುವಟಿಕೆಗಳ ಕುರಿತಾಗಿ ದಾಖಲಾಗಿದ್ದ ಪ್ರಕರಣಗಳು 55 ಗ್ರಾಂ ಬಂಗಾರ, ಆಭರಣ, 20 ಮೊಬೈಲ್, 10 ಬೈಕ್, ಗೂಡ್ಸ್ ವಾಹನ, ಟ್ರ್ಯಾಕ್ಟರ್ ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಡಿಸೆಂಬರ್ ತಿಂಗಳಿಂದ ಇಲ್ಲಿಯವರೆಗೆ ನಡೆದಿದ್ದ ದರೋಡೆ ಪ್ರಕರಣಗಳು ಎಂದು ಹೇಳಿದರು. ಮಹಿಳೆಯರು ಹೊಲದಲ್ಲಿ ಕೆಲಸ ಮಾಡುವಾಗ ಅವರಿಂದ ಮೈಮೇಲೆ ಇದ್ದ ಚಿನ್ನದ ಒಡವೆಗಳನ್ನು ದೋಚಿಕೊಂಡ ಹೋದ ಪ್ರಕರಣವನ್ನು ಸಿಸಿಟಿವಿ ಕ್ಯಾಮೆರಾ ಮುಖಾಂತರ ನಮ್ಮ ಅಧಿಕಾರಿಗಳ ನಿರಂತರ ಪ್ರಯತ್ನ ಮಾಡಿ ಆರೋಪಿಗಳನ್ನು ಪತ್ತೆ ಹಚ್ಚಿದ್ದಾರೆ ಎಂದರು. ಪ್ರಕರಣವನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ, ಉಮೇಶ್ ಮೇಘಣ್ಣನವರಿದ್ದರು. ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಒಂದು ಉತ್ತಮವಾದಂತಹ ಪತ್ತೆ ಕಾರ್ಯ ಮಾಡಿದಂತಹ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಅಭಿನಂದಿಸ್ತಾ ಅವರಿಗೆ ಪ್ರಶಂಸನಾ ಪತ್ರ ಮತ್ತು ಬಹುಮಾನವನ್ನು ಇಲ್ಲಿ ನೀಡಲಾಗುವುದು. ಎರಡನೇ ಮುಖ್ಯ ಪ್ರಕರಣ ಅಂದರೆ ಬೀದರ್ ಜಿಲ್ಲೆಯಲ್ಲಿ ಏನು ಅಕ್ರಮ ಅಕ್ಕಿ ಸಾಗಾಟ, ಏನು ಸರ್ಕಾರ PDS ರೈಸ್ನ ಏನಂದರೆ ಬಡವರಿಗೆ ಕೊಡಲಿಕ್ಕೆ ಮಾಡಿರುವಂಥದ್ದನ್ನು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇರೋದನ್ನು ಕಳೆದ ತಿಂಗಳು ನಾವು ರೈಡ್ ಮಾಡಿದ್ವಿ. ಅದರಲ್ಲಿ ಇನ್ನೊಬ್ಬ ಪ್ರಮುಖ ಆರೋಪಿಯನ್ನು ಅರೆಸ್ಟ್ ಮಾಡುವುದು ನಮ್ಮಲ್ಲಿ ಬಾಕಿ ಇತ್ತು. ಅವನು ಇಡೀ ಈ ನಾರ್ತ್ ಈಸ್ಟರ್ನ್ ರೇಂಜಲ್ಲಿ 3 ಜಿಲ್ಲೆಗಳಿಗೂ ಬೇಕಾದಂತಹ ಆರೋಪಿಯಾಗಿದ್ದ ರಾಜು ರಾಠೋಡ್ ಅಂತ ಹೇಳಿ. ಅವರನ್ನು ಈಗಾಗಲೇ ನಮ್ಮ ಎಲ್ಲ ಜಂಟಿಯಾಗಿ ಎಲ್ಲ ತಂಡಗಳು ಏನಂದರೆ ಕೆಲಸ ಮಾಡಲಾಗ್ತಾ ಇತ್ತು. ನಮ್ಮ ಯಾದಗಿರಿ ಪೊಲೀಸು ಏನಂದರೆ ಅವ್ರನ್ನ ಸೆಕ್ಯೂರ್ ಮಾಡಿ ಅವರ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಅವ್ರನ್ನ ತೋರಿಸಿದ್ದಾರೆ ಮತ್ತು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಅವರನ್ನು ಕೂಡ ಏನಂದರೆ ನಮ್ಮ ಪ್ರಕರಣದಲ್ಲಿ ನಾವು ಬಾಡಿ ವಾರಂಟಿಗೆ ಏನಂದರೆ ಅಪ್ಲೈ ಮಾಡಿದ್ದೀವಿ. ಸೊ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಮತ್ತೆ ಹೆಚ್ಚಿನ ತನಿಖೆಯನ್ನು ನಾವಿಲ್ಲಿ ಮಾಡ್ತೇವೆ. ಎರಡನೇದು, ಜನವರಿ ತಿಂಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಬಂದೋಬಸ್ತುಗಳು ಏನಂದರೆ ಇತ್ತು, ಸಾಕಷ್ಟು ಜಾತ್ರೆಗಳಿತ್ತು. ಅಂತಹ ಸಂದರ್ಭದಲ್ಲಿ ಯಾವುದೇ ಕಳ್ಳತನ ಪ್ರಕರಣಗಳು ಜರುಗದಂತೆ ಪ್ರಿವೆಂಟಿವ್ ಆಗಿ ಅತ್ಯುತ್ತಮವಾಗಿ ಏನಂದರೆ ನಮ್ಮ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ. ಅದು ಎಸ್ಪೆಷಲಿ ವೀರಭದ್ರೇಶ್ವರ ಜಾತ್ರೆಯಲ್ಲಿ ಯಾವುದೇ ಒಂದೇ ಒಂದು ಕಳ್ಳತನದ ಪ್ರಕರಣಗಳು ಕೂಡ ಏನಂದರೆ ಜರುಗದಂತೆ ಉತ್ತಮವಾಗಿ ಏನಂದರೆ ಕ್ರೈಮ್ಗಳಿಂದ ಕೂಡ ಕೆಲಸ ಮಾಡಿದೆ. ಅನ್ಯ ರಾಜ್ಯಗಳಿಂದ ಬಂದಂಥ ಸಂಶಯಾತ್ಮಕ ವ್ಯಕ್ತಿಗಳ ಮೇಲೆ ಕೂಡ ಏನಂದರೆ ಪ್ರಿವೆಂಟಿವ್ ಆಗಿ ಕೆಲವೊಂದು ನಾವು ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ಇದುವರೆಗೆ ಎಷ್ಟು ಜನ ಅರೆಸ್ಟ್ ಮಾಡಿದಂಗೆ ಸರ್ ಟೋಟಲ್? ಎಲ್ಲಿ ಈ ರಾಠೋಡ್ ಸೇರಿದಂತೆ ಈಗ ಮೊದಲು ಅದೇ ರಾಠೋಡ್ ಈಗ ಇದು ಆಗಿರೋದು. ಆ ಪ್ರಕರಣದಲ್ಲಿ ಈಗಾಗಲೇ ಏನಂದರೆ 3 ಜನನ್ನ ಸೆಕ್ಯೂರ್ ಮಾಡಾಗಿದೆ, 3 ಜನನ್ನ ದಸ್ತಗಿರಿ ಮಾಡಾಗಿತ್ತು. ಇವ್ರನ್ನ ಏನಂದರೆ ದಸ್ತಗಿರಿ ಮಾಡೋದಕ್ಕೋಸ್ಕರ ನಮ್ಮ ತಂಡ ಏನಂತಂದರೆ ಇದು ಏನು ಕಾರ್ಯಾಚರಣೆ ಮಾಡ್ತಾ ಇತ್ತು. ಜೊತೆಗೆ ಇವರು ಏನಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಏನಂದರೆ ವಾಂಟೆಡ್ ಇದ್ದರು. ಸೊ ಯಾದಗಿರಿ ಜಿಲ್ಲೆಯಲ್ಲಿ 2 ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದರು. ಸೊ ಅವರ ಒಂದು ಪೊಲೀಸ್ ಏನಿದೆ ಅಲ್ಲಿ ಸೆಕ್ಯೂರ್ ಮಾಡಿದ್ದಾರೆ. ನಾವು ಕೂಡ ಏನಂದರೆ ಬಾಡಿ ವಾರಂಟ್ ತೊಗೊಂಡಿದ್ದೀವಿ. ಒಟ್ಟು 17 ಪ್ರಕರಣದಲ್ಲಿ 24,26,000 ಮೌಲ್ಯದ ವಸ್ತುಗಳನ್ನು ವಶಪಡಿಸ್ಕೊಂಡಿದ್ದೀವಿ. 18 ಜನ ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದೀವಿ.
ಚಿನ್ನಾಭರಣಗಳು ಸರ್ ಒಟ್ಟಾರೆ ಚಿನ್ನಾಭರಣದ ಮೌಲ್ಯ ಒಟ್ಟಾರೆ ಚಿನ್ನಾಭರಣದ ಮೌಲ್ಯ ಅನ್ನೋದಕ್ಕಿಂತ ಚಿನ್ನಾಭರಣ ಎಷ್ಟು ಗ್ರಾಮ್ ಇತ್ತು ಅನ್ನುವಂಥದ್ದಿದೆ. 55 ಗ್ರಾಮ್ ಗೋಲ್ಡ್ ಇದೆ ಇದರಲ್ಲಿ. ಆಮೇಲೆ 10 ಬೈಕ್ಗಳಿದೆ ಮತ್ತು ಒಂದು ಮಹೀಂದ್ರ ಬೊಲೆರೋ ಇದೆ. ಆಮೇಲೆ ಮೊಬೈಲ್ ಫೋನ್ಗಳಿದಾವೆ 20 ಮತ್ತು ಜಾನುವಾರುಗಳು ಏನಂದ್ರೆ ವಶಪಡಿಸಿಕೊಳ್ಳಲಾಗಿದೆ. ಒಂದು ರಾಶಿ ಮಷೀನು ಮತ್ತು ಟ್ರ್ಯಾಕ್ಟರ್ ಇದೆ. ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಮೊಬೈಲ್ ಇದು ಬೈಕ್ನಲ್ಲಿ ಬಂದು ಏನಂದ್ರೆ ಈ ಜಮೀನಿನಲ್ಲಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಮಹಿಳೆಯರು ಅಂಥವ್ರನ್ನ ಏನಂದ್ರೆ ಇವ್ರು ಹೋಗಿ ಮಾತನಾಡಿಸಿ ಅವರ ಕೊರಳಲ್ಲಿದ್ದಂತಹ ಏನು ಚಿನ್ನವನ್ನು ಕದ್ಕೊಂಡು ಹೋಗಿರುವಂತಹ ಪ್ರಕರಣ ಇತ್ತು. ಅದನ್ನ ಏನಂದ್ರೆ ನಮ್ಮ ಹುಮ್ನಾಬಾದ್ ಪೊಲೀಸ್ ಠಾಣೆಯ ಟೀಮ್ ಏನಿದೆ ಅದನ್ನ ಪತ್ತೆ ಮಾಡಿದ್ದಾರೆ. ಅದು ನಮಗೆ CCTV ಫುಟೇಜ್ ಇಂದ ಏನಂದ್ರೆ ಸಿಕ್ಕಂತ ಮಾಹಿತಿಯಿಂದಾಗಿ ಅದನ್ನ ನಾವು ಯಶಸ್ವಿಯಾಗಿ ಪತ್ತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸೊ ಈ ಪ್ರಕರಣದಲ್ಲಿ ಕೆಲವೊಂದು ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ, ದೃಶ್ಯ ಮಾಧ್ಯಮದವರಿಗೆ CCTV ಫುಟೇಜ್ ಕೊಡ್ತೀನಿ. ಆದ್ರಿಂದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ ಮಾಧ್ಯಮ ಸ್ನೇಹಿತರ ಮೂಲಕ ಹೆಚ್ಚೆಚ್ಚು ಏನಂತಂದ್ರೆ ಅವರ ಮನೆಗಳಿಗೆ CCTVಗಳನ್ನು ಅಳವಡಿಸ್ಕೋಬೇಕು. ಈ ವರ್ಷ ನಮ್ಮದು ಅಭಿಯಾನ ಇದೆ ಏನಂದ್ರೆ CCTVಯನ್ನು ಅಳವಡಿಸ್ಕೊಳ್ಳಿಕ್ಕೆ ಏನಂದ್ರೆ ಪ್ರೇರೇಪಣೆ ಮಾಡುವಂತಹದ್ದು ಇದೆ. ಸೊ ಅದು ನಾವು ಎಷ್ಟು ಹೆಚ್ಚು ಅಳವಡಿಸ್ಕೊಳ್ಳಾಗ್ತದೆ ಅಷ್ಟು ನಮಗೆ ಏನಂದ್ರೆ ಈ ಕ್ರೈಮ್ ಪ್ರಿವೆಂಟ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತದೆ. ನಲ್ಲಿ ನಾವು ಇಷ್ಟು ದಿವಸ ಏನು ಪ್ರಕರಣಗಳನ್ನು ದಾಖಲು ಮಾಡಿದ್ವಿ ಅದರಲ್ಲಿ ಕೆಲವು ಏನಂದ್ರೆ ತೆಲಂಗಾಣ ಕಡೆ ಏನಂದ್ರೆ ಸಪ್ಲೈ ಮಾಡ್ತಾರೆ ಅನ್ನುವಂಥದ್ದು ಮತ್ತು ಮಹಾರಾಷ್ಟ್ರ ಕಡೆ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ ಇತ್ತು. ಈ ಪ್ರಕರಣದಲ್ಲಿ ಏನಂದ್ರೆ ಅಂದ್ರೆ ಕಳೆದ ಪ್ರಕರಣಗಳಲ್ಲಿ ನಾವು ಅವ್ರನ್ನೂ ಕೂಡ ಆರೋಪಿಗಳನ್ನಾಗಿ ಮಾಡಿ ಏನಂದ್ರೆ ತನಿಖೆ ಮಾಡಿದ್ಮೇಲೆ ಈ ಪ್ರಕರಣದಲ್ಲಿ ನಾವು ಏನು ಅವತ್ತು ರೈಡ್ ಮಾಡಿ ಅವ್ರನ್ನ ವೆರಿಫೈ ಮಾಡಿದಾಗ ಅವ್ರು ಟೆಕ್ನಿಕಲ್ ಅನಾಲಿಸಿಸ್ ಮಾಡಲಾಯಿತು ಅವ್ರದ್ದೆಲ್ಲ ಮೊಬೈಲ್ ನಂಬರ್ಗಳನ್ನೆಲ್ಲ. ಸೊ ಆ ಸಂದರ್ಭದಲ್ಲಿ ಏನಂದ್ರೆ ನಮಗೆ ತಿಳಿದು ಬಂತು ಮತ್ತೆ ಅವ್ರನ್ನ ಈ ಬಗ್ಗೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಾಗ ಹೌದು ಏನಂದ್ರೆ ಬೀದರ್ನಲ್ಲಿ ಏನು ಒಂದು ಏನು ಜಾಲ ವರ್ಕ್ ಮಾಡ್ತಾ ಇತ್ತು ಶಾರುಖ್ ಅನ್ನುವಂಥ ವ್ಯಕ್ತಿನ ಅರೆಸ್ಟ್ ಮಾಡಿದ್ವಿ. ಅವನು ಏನಂದ್ರೆ ಕನ್ಫೆಸ್ ಮಾಡ್ದ. ಇದರಲ್ಲಿ ಏನಂದ್ರೆ ಈ ಥರ ರಾಜು ರಾಠೋಡ್ಗೆ ಇವರು ಅವನ ನಿರ್ದೇಶನದ ಮೇಲೆ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರು ಮತ್ತೆ ಅವನಿಗೆ ಏನಂದ್ರೆ ಇದನ್ನ ಸಪ್ಲೈ ಮಾಡ್ತಾ ಇದ್ರು. ಅವನು ಫರ್ದರ್ ಏನಂದ್ರೆ ಇದನ್ನ ಮಾಡ್ತಾ ಇದ್ದ. ಸೊ ಆ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ಕೂಡ ಏನಂದ್ರೆ ಅದು ಪ್ರಕರಣದಲ್ಲಿ ಆರೋಪಿಯಾಗಿದ್ದರು ಅವ್ರನ್ನ ಏನಂದ್ರೆ ಪತ್ತೆ ಮಾಡಲಿಕ್ಕೆ ನಮ್ಮ ತಂಡ ಏನಂದ್ರೆ ಅನ್ಯ ರಾಜ್ಯಗಳಿಗೂ ಕೂಡ ಏನಂದ್ರೆ ತೆರಳಿತ್ತು. ಜೊತೆಗೆ ಜಂಟಿಯಾಗಿ ಏನಂದ್ರೆ ಮಾಹಿತಿಯನ್ನ ವಿನಿಮಯ ಮಾಡಿಕೊಳ್ಳೋದ್ರ ಮೂಲಕ ಇವತ್ತು ಯಾದಗಿರಿ ಪೊಲೀಸ್ ಏನಿದ್ದಾರೆ ಅವ್ರನ್ನ ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಅವರಲ್ಲಿ 2 ಪ್ರಕರಣಗಳಿದೆ ಮತ್ತು ನಮ್ಮಲ್ಲಿ ಕೂಡ ಏನಂದ್ರೆ ಒಂದು ಪ್ರಕರಣ ಇದೆ. ನಾವು ಅದರಲ್ಲಿ ಬಾಡಿ ವಾರೆಂಟ್ನ ತಗೊಳ್ತಾ ಇದ್ದೀವಿ. ಸೊ ತಗೊಂಡು ಏನಂದ್ರೆ ಇನ್ನೂ ಹೆಚ್ಚಿನ ತನಿಖೆಯನ್ನು ವಿಚಾರಣೆಯನ್ನು ಮಾಡ್ತೀವಿ. ಸೊ ಈ ಎಂಟೈರ್ ಏನಂದ್ರೆ ಈ 3 ಜಿಲ್ಲೆಗಳಲ್ಲಿ ಅವರು ಕಿಂಗ್ ಪಿನ್ ಆಗಿ ಏನಂದ್ರೆ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತನಿಖೆಯಲ್ಲಿ ಈಗ ಏನಂದ್ರೆ ಸದ್ಯದ ತನಿಖೆಯಲ್ಲಿ ಕಂಡು ಬಂದಿದೆ. ಪಕ್ಷ ವಿಷಯದ ಬಗ್ಗೆ ನಾವು ಏನಂದ್ರೆ ಇಲ್ಲಿ ಹೇಳೋದು ಅಸಮಂಜಸ ಇದೆ. ಯಾಕಂದ್ರೆ ನಮಗೆ ಇಲ್ಲಿ ಇರುವಂತಹದ್ದು ಕೇವಲ ಏನಂದ್ರೆ ಇದೊಂದು ಕ್ರಿಮಿನಲ್ ಆಕ್ಟ್ ಇದೆ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ನಾವೇನಂದ್ರೆ ತನಿಖೆ ಮಾಡ್ತಾ ಇದ್ವಿ. ಪಕ್ಷ ಇರುವಂಥದ್ದು ಪೊಲೀಸ್ ತನಿಖೆಯಲ್ಲಿ ವಿಚಾರಣೆಗೆ ವ್ಯಕ್ತಿ ಒಳಬರೋದು. ನೀರಿನ ಮೋಟಾರು ವೈರ್ ಕಳವು ಮತ್ತು ಜಾನುವಾರುಗಳ ಕಳವು ಹಾಗೂ ಮೊಬೈಲ್ ಕಳವು, ನಗದು ಹಣದ ಕಳ್ಳತನ ಹೀಗೆ ವಿವಿಧ 17 ಪ್ರಕರಣಗಳನ್ನು ಇವಾಗ ಪತ್ತೆ ಮಾಡಿದ್ದಾರೆ. ಅದರಲ್ಲಿ 24,26,730 ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡು 18 ಜನ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ. ಇದರಲ್ಲಿ ಒಟ್ಟು ಏನಂದ್ರೆ ಗೋಲ್ಡ್ 55 ಗ್ರಾಮ್ ಇರ್ತದೆ ಮತ್ತು ಬೈಕ್ಗಳು ಏನಂದ್ರೆ 10 ಬೈಕ್ ಇದೆ. ಒಂದು ಮಹೀಂದ್ರ ಬೊಲೆರೋ ಏನಿದೆ ಅದರಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಜನವರಿ 30ರಿಂದ ಫೆಬ್ರವರಿ 13ರವರೆಗೆ ಸ್ಪರ್ಶ ಕುಷ್ಠ ರೋಗ ಜಾಗೃತಿ ಪಕಾಕ್ಷಿಕ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧ್ಯಾನೇಶ್ವರ ನಿರುಗುಡಿ ಹೇಳಿದರು. ಅವರು ಮಂಗಳವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಸ್ಪರ್ಶ ಕುಷ್ಠರೋಗ ಜಾಗೃತಿ ಜಾಥಾ ಅಭಿಯಾನ 2024ರ ಕಾರ್ಯಕ್ರಮಕ್ಕೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಚಾಲನೆ ನೀಡಿ ಮಾತನಾಡಿದರು. ಕುಷ್ಠರೋಗದ ಪತ್ತೆಗಾಗಿ ತಂಡಗಳನ್ನು ರಚಿಸಲಾಗಿದ್ದು, ಆಶಾ ಕಾರ್ಯಕರ್ತರು ಮನೆಗಳಿಗೆ ಭೇಟಿ ನೀಡಿ ಹೊಸ ಕೇಸುಗಳನ್ನು ಪತ್ತೆ ಹಚ್ಚುವುದರ ಜೊತೆಗೆ ಈ ರೋಗದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ. ಈ ಕಾರ್ಯ ಜಿಲ್ಲೆಯಲ್ಲಿ 15 ದಿನಗಳ ಕಾಲ ನಡೆಯಲಿದೆ.
1322 ಆಶಾ ಕಾರ್ಯಕರ್ತೆಯರು, 1826 ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ 472 ಆರೋಗ್ಯ ಸಿಬ್ಬಂದಿಗಳು ಈ ಅಭಿಯಾನದಲ್ಲಿ ಭಾಗವಹಿಸಲಿದ್ದು ಸಾರ್ವಜನಿಕರು ಇದರ ಲಾಭ ಪಡೆಯಬೇಕೆಂದು ಹೇಳಿದರು. ಜಿಲ್ಲಾ ಕುಷ್ಠರೋಗ ಕಾರ್ಯಕ್ರಮಾಧಿಕಾರಿ ಡಾಕ್ಟರ್ ಕಿರಣ್ ಪಾಟೀಲ್ ಮಾತನಾಡಿ, ಬೀದರ್ ಜಿಲ್ಲೆಯಲ್ಲಿ ಕುಷ್ಠರೋಗದ ಚಿಕಿತ್ಸೆ ಪಡೆಯುತ್ತಿರುವವರ ಸಂಖ್ಯೆ 100 ಇದ್ದು ಈ ವರ್ಷ 92 ಹೊಸ ಪ್ರಕರಣಗಳನ್ನು ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಲಾಗುತ್ತಿದೆ. ಈ ಅಭಿಯಾನದಲ್ಲಿ 19605881 ಜನವರಿಗೆ ಹಾಗೂ 318886 ಮನೆಗಳನ್ನು ಸಮೀಕ್ಷೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಅಂತರ ಇಲಾಖೆಯ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಆಡಿಷನ್ ಸಮಿತಿ ರಚಿಸಿ ಜನರಲ್ಲಿ ಕುಷ್ಠರೋಗದ ಕುರಿತು ಜಾಗೃತಿ ಮೂಡಿಸಲಾಗುತ್ತದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕುಷ್ಠರೋಗದ ಕುರಿತು ಸಮಾಜದಲ್ಲಿ ಕಳಂಕ ಹಾಗೂ ತಾರತಮ್ಯ ಹೋಗಲಾಡಿಸುವ ಪ್ರತಿಜ್ಞೆ ಮಾಡಲಾಯಿತು. ಕಳಂಕವನ್ನು ಕೊನೆಗೊಳಿಸಿ ಘನತೆಯನ್ನು ಎತ್ತಿ ಹಿಡಿಯಿರಿ ಎಂಬ ಘೋಷಣೆಯೊಂದಿಗೆ ಜಾಗೃತಿ ಜಾಥಾ ಬೀದರ್ ನಗರದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ಶಿವಶಂಕರ್, ಡಾಕ್ಟರ್ ಶಂಕರಪ್ಪ, ಡಾಕ್ಟರ್ ಅನಿಲ್ ಕುಮಾರ್ ಚಿಂತಾಮಣಿ, ವಾರ್ತಾಧಿಕಾರಿ ಸುರೇಶ್ ಜಿ, ಡಾಕ್ಟರ್ ಸಂಗಾರೆಡ್ಡಿ, ಡಾಕ್ಟರ್ ಲಕ್ಷ್ಮಣ್ ಜಾಧವ್, ಮಲ್ಲಿಕಾರ್ಜುನ್ ಗುಡ್ಡಿ ಸೇರಿದಂತೆ ಆರೋಗ್ಯ ಇಲಾಖೆ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಾಗೂ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದರು. ನಮಗೆ ರಾಮ ಮಂದಿರಕ್ಕಿಂತ ರಾಮರಾಜ್ಯದ ಅಗತ್ಯವಿದೆ ಎಂದು ಆಮ್ ಆದ್ಮಿ ಪಕ್ಷದ ಎಎಪಿ ರಾಜ್ಯ ಘಟಕದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿದರು. ಬೀದರ್ ನಗರದಲ್ಲಿ ಸೋಮವಾರ ಪತ್ರಿಕೆಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರದ ಬಿಜೆಪಿ ಸರ್ಕಾರ ಅಭಿವೃದ್ಧಿ ವಿಷಯ ಬಿಟ್ಟು ಭಾವನಾತ್ಮಕ ವಿಷಯಗಳ ಮೂಲಕ ಮತ ಕೇಳುತ್ತದೆ. ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ದೆಹಲಿ ಸರ್ಕಾರದ ಅಧಿಕಾರ ದುರ್ಬಲಗೊಳಿಸುವ ಹುನ್ನಾರ ನಡೆಸಿದೆ. ಪರಿವಾರವಾದ ಮತ್ತಿತರ ಸುಳ್ಳು ಹೇಳಿಕೆಗಳನ್ನು ನೀಡುವುದನ್ನು ಪ್ರಧಾನಿ ಮೋದಿ ಈಗಲಾದರೂ ಬಿಡಬೇಕು ಎಂದು ಆಗ್ರಹಿಸಿದರು. ರಾಜ್ಯದಲ್ಲಿ ಎಎಪಿ ಹೊಸ ಪಡೆ ಕಟ್ಟಿಕೊಂಡು ವಿಭಿನ್ನ ರೂಪ ಕೊಡುವ ಪ್ರಯತ್ನ ನಡೆಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಲ್ಲಾಡ ಪಕ್ಷಗಳ ವಿರುದ್ಧ ಎಎಪಿ ನಿಲ್ಲುವುದು ಅಷ್ಟು ಸುಲಭವಲ್ಲ. ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಗೆ ಪಕ್ಷ ಸ್ಪರ್ಧಿಸುತ್ತಿಲ್ಲ. ಮುಂದಿನ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ತಯಾರಿ ನಡೆದಿದೆ. ಇದಕ್ಕಾಗಿ ಕರ್ನಾಟಕದಲ್ಲಿ ಪಕ್ಷವನ್ನು ಬಲಿಷ್ಠಗೊಳಿಸಲು ಪ್ರವಾಸ ಆರಂಭಿಸಿದ್ದೇನೆ ಎಂದು ತಿಳಿಸಿದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಜಾರಿಗೊಳಿಸಿರುವ ಪಂಚ ಗ್ಯಾರಂಟಿಗಳು ದೆಹಲಿ ಎಎಪಿ ಸರ್ಕಾರದ ನಕಲು ಆಗಿದೆ. ಗ್ಯಾರಂಟಿಗಳನ್ನು ಸರಿಯಾಗಿ ಅನುಷ್ಠಾನಕ್ಕೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿಲ್ಲ. ರಾಜ್ಯದಲ್ಲಿ ಮೂಲಭೂತ ಅಗತ್ಯಗಳಾದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಕ್ಕೆ ಸರ್ಕಾರ ಒತ್ತು ಕೊಡಬೇಕಾದ ಅಗತ್ಯವಿತ್ತು, ಅದು ಆಗುತ್ತಿಲ್ಲ ಎಂದರು. ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ನಲ್ಲಿ ಪ್ರತ್ಯೇಕ ಅನುದಾನ ಮೀಸಲಿಟ್ಟಿಲ್ಲ. ಪರಿಶಿಷ್ಟರಿಗೆ ಮೀಸಲಿಟ್ಟ ಅನುದಾನವನ್ನು ಕಸಿದುಕೊಂಡು ಗ್ಯಾರಂಟಿಗಳಿಗೆ ಬಳಸಿಕೊಳ್ಳಲಾಗುತ್ತದೆ. ಆದರೆ ಸಿಎಂ ಇದನ್ನು ನಿರಾಕರಿಸುತ್ತಿದ್ದಾರೆ. ಹಾಗಿದ್ದರೆ ಯೋಜನೆಗಳ ಜಾರಿ ಮತ್ತು ಬಳಕೆ ಅನುದಾನ ಕುರಿತಂತೆ ಶ್ವೇತಪತ್ರ ಹೊರಡಿಸಬೇಕು ಎಂದು ಆಗ್ರಹಿಸಿದರು. ಎಎಪಿ ರಾಜ್ಯ ಘಟಕದ ಉಪಾಧ್ಯಕ್ಷ ನಸೀಂ ಪಾಟೀಲ್, ಯುವ ಘಟಕದ ಅಧ್ಯಕ್ಷ ಅವಿನಾಶ್ ಬ್ಯಾಂಕ್ರೆಡ್ಡಿ ಇದ್ದರು. ಕೊಡಿ ಹೇಳಿರ್ತಾನೆ ದಿಟ್ಟವಾಗಿ ಕೊಡಬೇಕು. ಬೇಸಿಕ್ ನೀಡ್ಸ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಆಸ್ಪತ್ರೆ ಮತ್ತು ಶಿಕ್ಷಣ ನಮ್ಮಲ್ಲಿ ಮಾಡಿದ್ವಿ, ತೋರಿಸಿದ್ವಿ. 8 ವರ್ಷದಿಂದ ನಿರಂತರವಾಗಿ ನಡ್ಕೊಂಡು ಬಂದಿದ್ವಿ. ಸರ್ಪ್ಲಸ್ ಬಡ್ಜೆಟ್ ಕೊಟ್ಟು 1ನೇ ತರಗತಿಯಿಂದ ನಾವು ಡಾಕ್ಟರ್ ಆಗೋವರೆಗೂ ಕೂಡ ಉಚಿತ, ಕಂಪ್ಲೀಟ್ ಉಚಿತ, ಸುಸಜ್ಜಿತವಾದ ಶಿಕ್ಷಣ ವಿತ್ ಇನ್ಕ್ಲೂಡಿಂಗ್ ಎಷ್ಟೋ ಕಡೆ ಸ್ವಿಮ್ಮಿಂಗ್ ಪೂಲು ಕೊಟ್ಕೊಟ್ಟಿದ್ವಿ. ಯಾಕಂದ್ರೆ ಕಾಂಪಿಟೇಷನ್ ಇದೆ. ಪ್ರೈವೇಟ್ನವ್ರು ಮುಗಿಸ್ತಾ ಇದ್ದಾರೆ. ಇಲ್ಲಿ ಪ್ರೈವೇಟ್ನವ್ರಿಗೆ ಅನುಕೂಲ ಆಗಕ್ಕೆ, ಖಾಸಗಿಯವರ ದಂಧೆಗೋಸ್ಕರ, ಖಾಸಗಿಯವರ ಆಸ್ಪತ್ರೆಗಳಿಗೋಸ್ಕರ, ಖಾಸಗಿಯವರ ಶಿಕ್ಷಣಕ್ಕೋಸ್ಕರವಾಗಿ ಸರ್ಕಾರಿ ಶಾಲೆಗಳಿಗೆ ಬಾಯಿ ಮಾತನ್ನ ಹೇಳ್ಕೊಂಡು ಬಿಲ್ಡಿಂಗ್ ರಿಪೇರಿ ಇಲ್ಲ, ಸುಣ್ಣ ಹೊಡೆದಿಲ್ಲ, ಬಣ್ಣ ಹೊಡೆದಿಲ್ಲ, ಮೇಸ್ಟ್ರ್ ಇಲ್ಲ, ಉದ್ಯೋಗದ ಹೇಳಿದೆ ದುಡ್ಡು ಕೊಡ್ತಿದ್ದೀರಾ ಎಷ್ಟು 2000-3000. 50% ಶಿಕ್ಷಣ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯಲ್ಲಿ ಸ್ಯಾಂಕ್ಷನ್ ಪೋಸ್ಟ್ ಭರ್ತಿ ಆಗಿಲ್ಲ. ಸ್ಯಾಂಕ್ಷನ್ ಪೋಸ್ಟ್ ಅಂತ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ 100 ಜನ ಡಾಕ್ಟರ್ಸ್ ಬೇಕು, 250 ಜನ ಕೆಲಸಗಾರರು ಬೇಕು ಅಂತ ಅಂದ್ರೆ 20-25 ಜನ ಡಾಕ್ಟರ್ಸ್ ಇರ್ಬೋದು, ಒಂದು 60-20 ಜನ ಕೆಲಸಗಾರರು ಇರ್ಬೋದು. ಪೇಷಂಟ್ಸ್ ಅಷ್ಟೇ ಜೋರಾಗಿ ಬರ್ತಾ ಇರ್ತಾರೆ. ಔಷಧಿ ಇರಲ್ಲ, ಜನರಿಕ್ ಅಂತ ಅನೌನ್ಸ್ ಮಾಡಿದ್ದೀರಾ, ಸಿಗಲ್ಲ, ಬರ್ಕೊಡ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಜಾಗ ಇಲ್ಲ, ಬೆಡ್ ಇಲ್ಲ. ಅಂದ್ರೆ ನೀವು ಏನಕ್ಕೂ ಯಾವ್ದಕ್ಕೆ ಸರ್ಕಾರ ನಡೆಸ್ತಾ ಇದ್ದೀರಾ ದುಡ್ಡೆಲ್ಲ? ನೀವು ಪ್ರೈವೇಟ್ ನೀವು ಸರ್ಕಾರ ಮಾಡೋಂಥದ್ದು ಏನಿದೆ? ಅವರಿಗೆ ಕಟ್ಸ್ಕೊಳ್ಳೋದು ಬೇಡ ಅಂತಲ್ಲ, ಅದು ಅವ್ರವ್ರ ಇಷ್ಟ ಸ್ವಾತಂತ್ರ್ಯ. ಆದ್ರೆ ಸರ್ಕಾರದವರೇ ಅಲ್ಲಿರೋದು ಯಾರು? ಬಹಳ ದುಃಖದಿಂದ ಹೇಳ್ತಾ ಇದ್ದಾರೆ. ಮಾಜಿ ಎಂಪಿಗಳು, ಮಾಜಿ MLAಗಳು, ಮಿನಿಸ್ಟರ್ಗಳು, ಹಾಲಿ ಮಿನಿಸ್ಟರ್ಗಳು, ಹಾಲಿಗಳು, ಮೆಡಿಕಲ್ ಕಾಲೇಜಸ್ ಅಂಡ್ ಇಂಜಿನಿಯರಿಂಗ್ ಕಾಲೇಜಸ್ ಅಂಡ್ ದೊಡ್ಡ ದೊಡ್ಡ ಹಾಸ್ಪಿಟಲ್, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ನಾನೇ ಮೊನ್ನೆ ಹೋದೆ
ನಮ್ಮವರೊಬ್ರು ಕರ್ಕೊಂಡು 17 ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು ಮಣಿಪಾಲ್ ಆಸ್ಪತ್ರೆ. 17 ಲಕ್ಷ. ನಮ್ಮ ಊರಿನಲ್ಲಿ ಯಾರಾದ್ರೂ ಒಂದು ಕಾಯಿಲೆ ಬಿದ್ದಾಗ ಅವ್ರು ಕೊಟ್ಟು ವಾಸಿ ಮಾಡ್ಕೊಳ್ಳಿ ಸರ್, ಅದು ನಿಮ್ಮ ಕೆಲಸ ಅಲ್ವಾ? ನಾನು ಆಮ್ ಆದ್ಮಿ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ಒಳ್ಳೆ ಕಾರ್ಯನಿಮಿತ್ತವಾಗಿ ಈಗ 3 ದಿವಸಗಳ ಕಾಲ ಪ್ರವಾಸ ಮಾಡ್ತಾ ಇದ್ದೀನಿ. ಬೀದರ್, ಗುಲ್ಬರ್ಗ ಮತ್ತು ಯಾದಗಿರಿನಲ್ಲಿ ಪಕ್ಷ ಸಂಘಟನೆಯ ಭಾಳ ಮುಖ್ಯವಾಗಿ ಇರುತ್ತೆ. ನಮ್ಮ ಪಕ್ಷ ಡೆಲ್ಲಿ ಮತ್ತು ಪಂಜಾಬ್ನಲ್ಲಿ ಕೇಜ್ರಿವಾಲ್ ಅವರ ನಾಯಕತ್ವದಲ್ಲಿ ಇದು ಭ್ರಷ್ಟಾಚಾರ ರಹಿತ ಮತ್ತು ಬೇಸಿಕ್ ನೀಡ್ಸ್, ನೀರು ಮತ್ತು ಸೂರು ಮತ್ತು ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯವಾಗಿ ಬೇಕಾಗಿರೋದ್ರಿಂದ ಅಲ್ಲಿ 8 ವರ್ಷದಿಂದ ಉಚಿತವಾಗಿ ಕರಪ್ಷನ್ನ ಕಡಿಮೆ ಮಾಡಿ ಆ ದುಡ್ಡಿನಿಂದ ಉಚಿತವಾಗಿ ಎಲ್ಲವನ್ನೂ ಕೊಟ್ಟು ಸರ್ಪ್ಲಸ್ ಬಡ್ಜೆಟ್ ಕೊಡ್ಬೋದು ತೋರಿಸಿರೋದ್ರಿಂದ ನಾವು ಕೂಡ ದಕ್ಷಿಣ ಭಾರತದಲ್ಲಿ ಆಮ್ ಆದ್ಮಿ ಪಾರ್ಟಿಯನ್ನು ಈ ಪರ್ಯಾಯ ವ್ಯವಸ್ಥೆಯಾಗಿ ಕಾಂಗ್ರೆಸ್, BJP ಮತ್ತು JDSಗೆ ಪರ್ಯಾಯವಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪ್ರಯಾಣ ಮಾಡ್ತಿದ್ದೀವಿ. ಪ್ರಯಾಣದಲ್ಲಿ ಏನಂತಂದರೆ ನಾವು ದೊಡ್ಡದಾಗಿ ಧಾಮ್ ಧೂಮ್ ಅಂತ ದುಡ್ಡು ಖರ್ಚು ಮಾಡಿ ಸಂಭ್ರಮಗಳನ್ನ ಆಚರಿಸೋದಿಲ್ಲ. ಸತ್ಯವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಹಳ್ಳಿಗೂ ಪ್ರವಾಸ ಮಾಡ್ತೀವಿ. ಒಂದು ಹಳ್ಳಿನಲ್ಲಿ 16 ಹಳ್ಳಿ ಜನಗಳನ್ನು ಸೇರಿಸ್ಕೊಂಡು ನಾವು ಮಾತಾಡೋದಕ್ಕಿಂತ ನೀವು ಹೇಳಿ 75 ವರ್ಷ ಸ್ವಾತಂತ್ರ್ಯ ಬಂತು, ಏನಾಗಿದೆ, ಏನಾಗಬೇಕಾಯಿತು, ಏನಾಗಿಲ್ಲ, ಮತ್ತು ಯಾವುದೋ ಭಾವನಾತ್ಮಕವಾಗಿ ನಾವು ಬಲಿಯಾಗ್ತಕ್ಕಂಥದ್ದು, ತಾತ್ಕಾಲಿಕ ಹಣಕ್ಕೋಸ್ಕರ ಬಲಿಯಾಗ್ತಕ್ಕಂಥದ್ದು 5 ವರ್ಷದ ಒಳ್ಳೆಯದಲ್ಲ. ಸಂಪೂರ್ಣ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ನಿಮ್ಮ ಮಕ್ಕಳು ಕೂಡ ಇಂಜಿನಿಯರ್ ಆಗಬೇಕಾದ್ರೆ, ನಿಮ್ಮ ಮಕ್ಕಳು ಕೂಡ ಡಾಕ್ಟರ್ ಆಗಬೇಕಾದ್ರೆ, ನಿಮ್ಮ ಬೀದಿಲಿ ಕೆಲಸ ಮಾಡ್ತಕ್ಕಂಥ ದಿನಗೂಲಿಯವರು ಕೂಡ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಾದ್ರೆ, MLA ಆಗಬೇಕಾದ್ರೆ ಏನು ಮಾಡಬೇಕು? ಆ 3 ಪಾರ್ಟಿಯಿಂದ ಸಾಧ್ಯ ಇಲ್ಲದೆ ಇರೋದ್ರಿಂದ ಆಮ್ ಆದ್ಮಿ ಪಾರ್ಟಿ ಜನಪಾದಲ್ಲಿ ತೋರಿಸಿದ್ದೀವಿ. ಹಾಗಾಗಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ನಾವು ಇದನ್ನು ನಿಮಗೆ ಸಂಪೂರ್ಣವಾಗಿ ಕೊಡ್ತೀವಿ ಅನ್ನೋ ವಿಚಾರವನ್ನು ಪ್ರಚಾರ ಮಾಡೋಕ್ಕೋಸ್ಕರವಾಗಿ ಹಳ್ಳಿಯಲ್ಲಿ ತಿರುಗ್ತಾರೆ. ಸರ್, ದೇಶದಲ್ಲಿ ತಮ್ಗೆ ಎಷ್ಟು ಸೀಟ್ಗಳು ಬರ್ಬೋದು ಸರ್ ಈ ಸಾರಿ ತಾವು ಒಂದು ಪ್ರಚಾರದ ಆಧಾರದ ಮೇಲೆ? ಈಗ ನಾನು ದೇಶದ್ದು ಇದ್ರದ್ದು ನೀವು ಪಾರ್ಲಿಮೆಂಟ್ ಕೇಳ್ತಿದ್ದೀರಿ. ಪಾರ್ಲಿಮೆಂಟು ನಮ್ಮ ಪಾರ್ಟಿ ಇರ್ತಕ್ಕಂಥ ಶಕ್ತಿ ಈಗ ಡೆಲ್ಲಿ ಮತ್ತು ಪಂಜಾಬ್ 20 ಸೀಟ್ ಇದ್ದಾವೆ. ಒಂದು ಕಡೆ 7, ಒಂದು ಕಡೆ 11. ಇದ್ರ ಜೊತೆಯಲ್ಲಿ ಗುಜರಾತ್ನಲ್ಲಿ ನಾವು ಒಂದು ಸ್ವಲ್ಪ ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಗೋವಾದಲ್ಲಿ ಜೊತೆಗೆ ಈಗ ಹರಿಯಾಣದ ಒಂದು ಚುನಾವಣೆ ಬರ್ತಾ ಇದೆ. ಇದರಲ್ಲಿ ಅದರಲ್ಲಿ 90 ಸೀಟನ್ನು ನಾವು ನೇರವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಅದು MLA. ಇದಕ್ಕೆ ಘಟಬಂಧನದಲ್ಲಿ ಪಂಜಾಬ್ನಲ್ಲಿ ಹೊಂದಾಣಿಕೆಗೆ ಬಿಟ್ಕೊಡೋದಕ್ಕೆ ಮಾತುಕತೆ ನಡೀತಾ ಇದೆ. ಪಂಜಾಬಲ್ಲ, ಇದರಲ್ಲಿ ಡೆಲ್ಲಿನಲ್ಲಿ. ಪಂಜಾಬ್ನಲ್ಲಿ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಲ್ಲ, ಯಾಕಂದ್ರೆ ಅವ್ರು ಸಿಕ್ಕಾಪಟ್ಟೆ ಸೀಟ್ ಶಕ್ತಿನೇ ಇಲ್ಲದೆ ಇದ್ರು ಕೇಳ್ತಾ ಇದ್ದಾರೆ. ಅದಾಗೋದಿಲ್ಲ ಹಂಗೆ ಮಾಡೋಕ್ಕೆ ಅಂತ ಹೇಳ್ತಾರೆ. ನನಗೆ ಪೂರ್ತಿ ಗೊತ್ತಿಲ್ಲ. 20ರಲ್ಲಿ ನಾವು ಬಹುತೇಕ 17-18 ಸೀಟತ್ತು ಗೆಲ್ತೀವಿ. ಸರ್, ಈ ಪಂಚ್ ಗ್ಯಾರಂಟಿಗಳ ಬಗ್ಗೆ ಏನು? ಪಂಚ್ ಕೊಟ್ಟಿದ್ದು ತಪ್ಪು ಅಂತ ಹೇಳಲ್ಲ, ಆದರೆ ಒಂದು ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ಕಾಂಗ್ರೆಸ್ನಲ್ಲಿ ಹಿಂದೆ ನೀವು ಸರ್ಕಾರ ಮಾಡಿದ್ರಲ್ಲ, ಯಾಕೆ ಅನ್ನಿಸ್ತಿಲ್ಲ ಈ ಅನಿವಾರ್ಯವಾದಂಥ ವಸ್ತುಗಳನ್ನು ಕೊಡಬೇಕು ಜನಗಳಿಗೆ, ಸಾರ್ವಜನಿಕರಿಗೆ ಸಮಾನತೆಯನ್ನು ಕಾಣಬೇಕಾದ್ರೆ ಅಂತ ನೀರು ಕೊಡಬೇಕು ಅಂತ ಅನಿಸ್ತಿಲ್ಲ, ಕರೆಂಟ್ ಕೊಡಬೇಕು ಅಂತ ಅನಿಸ್ತಿಲ್ಲ, ಶಿಕ್ಷಣದ ಬಗ್ಗೆ ಯೋಚನೆ ಮಾಡಲಿಲ್ಲ, ಏನು ಮಾಡಿ ಈಗ ಕೊಡ್ತಾ ಇದ್ದೀರಲ್ಲ. ಅಂದರೆ ಚುನಾವಣೆಯ ಗಿಮಿಕ್ಸ್ಗೋಸ್ಕರ ಕೇಜ್ರಿವಾಲ್ ಅವರ ವಿಚಾರವನ್ನು ಕಾಪಿ ಮಾಡಿ ಅಂತ ಹೇಳ್ತೀರ. ನಾನು ಕದ್ದುಬಿಟ್ಟು ಕೂಡ ಅನುಷ್ಠಾನ ಸರಿ ಮಾಡಿದೆ. ಯಾವ್ಯಾವುದೋ ಬಡ್ಜೆಟ್ನಲ್ಲಿ ದುಡ್ಡು ಕಿತ್ತು ಇವ್ರಿಗೆ ಕೊಟ್ಟು ಇನ್ನೊಬ್ಬರು ತಟ್ಟೆ ಅನ್ನವನ್ನು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ನಾನು ಕೊಟ್ಟೆ ಅಂತ ಹೇಳ್ಕೊಳ್ಳೋದು ಕಣ್ಣೋಸ ಕೆಲಸ ಮಾಡಬೇಡಿ. ಪ್ರಾಮಾಣಿಕವಾಗಿ ಬಡ್ಜೆಟ್ ಹಿಡಿಯೋದಕ್ಕೆ, ಆಮೇಲೆ ಪ್ರಾಮಾಣಿಕವಾಗಿ ತಲುಪಿಸಿಲ್ಲ, ಅನುಷ್ಠಾನ ಆಗಿಲ್ಲ, ಅದನ್ನು ನಾನು ದೂರ್ತಾ. ಈಗ ಬೀದರ್ ಜಿಲ್ಲೆಯಲ್ಲಿ ಯಾವ್ಯಾವ ಉದ್ದೇಶಗಳನ್ನು ಇಟ್ಕೊಂಡು ತಾವು ಸಂಘಟನೆಗೋಸ್ಕರ ಬಂದಿದೆ ಸರ್? ಒಂದು, ಈಗ ಸದ್ಯಕ್ಕೆ ನಮಗೆ ನಜೀಮುದ್ದೀನ್ ಪಟೇಲ್ರವರು ಸಿಕ್ಕಿದ್ದಾರೆ. ರಾಜಕೀಯ ಕುಟುಂಬದಿಂದ ಬಂದವರು, ಅಣ್ಣವರಿದ್ದಾರೆ. ಅದೆಲ್ಲಕ್ಕಿಂತ ಅವರಿಗೆ ಅನುಕೂಲವೂ ಇರೋದರಿಂದ, ಪ್ರಾಮಾಣಿಕತನೂ ಇರೋದರಿಂದ ಅವ್ರನ್ನ ಇಟ್ಕೊಂಡು ಜಿಲ್ಲಾದ್ಯಂತ ಗಟ್ಟಿಯಾದ ಒಂದು ಪಡೆಯನ್ನು ಇಲ್ಲಿ ಕಟ್ಟೋದು ಸಂಘಟನೆನ. ಅದರ ಜೊತೆಯಲ್ಲಿ ಜನಸಾಮಾನ್ಯರು ಕೂಡ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯಿಂದ ನಗರ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಿಸಬೇಕು. ಓಬವ್ವ ಸ್ವರಕ್ಷಣೆ ಕಲೆ ಮತ್ತು ಕರಾಟೆ ಸ್ಪೋರ್ಟ್ಸ್ ಅಸೋಸಿಯೇಷನ್ ವತಿಯಿಂದ ಕಲರ್ ಬೆಲ್ಟ್ ಪರೀಕ್ಷೆಯನ್ನು ಚಿಕ್ಕೋಡಿ ತಾಲೂಕಿನ ಜವನೋಡ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದ ಮಂಜುನಾಥ್ ಬೋವಿ ಇವರ ನೇತೃತ್ವದಲ್ಲಿ ನಡೆದ ಈ ಪರೀಕ್ಷೆಯಲ್ಲಿ ಸುಮಾರು 200 ವಿದ್ಯಾರ್ಥಿಗಳು ಭಾಗವಹಿಸಿದರು. ಈ ಪರೀಕ್ಷೆ ನಿಮಿತ್ತ ಆಯೋಜಿಸಲಾದ ವೇದಿಕೆ ಮೇಲೆ ಪಂಚಾಯಿತಿ ಅಧ್ಯಕ್ಷರಾದ ಕಾಶಿಬಾಯಿ ಚೌಗಾಲೆ, ಉಪಾಧ್ಯಕ್ಷರಾದ ಸುರೇಶ್ ಕೋರೆ ಮತ್ತು ಉಳಿದ ಎಲ್ಲಾ ಸದಸ್ಯರು ಹಾಗೂ AKCS HM ಆದ ಕಮಲ್ ಪಾಟೀಲ್, ದೀಪಕ್ ರೆಂದಾಳೆ, ಕಾಲಿಚರಣ ಪಾಂಡವ, ರಾಮಚಂದ್ರ ಮುದಾಳೆ ಹಾಗೂ ಎಲ್ಲ ಗಣ್ಯರು ಉಪಸ್ಥಿತರಿದ್ದರು. ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಬೆಲ್ಟ್ ಹಾಗೂ ಪ್ರಮಾಣ ಪತ್ರ ನೀಡುವ ಮೂಲಕ ಅಭಿನಂದನೆ ಹೇಳಿದರು. ಸಂಸ್ಥೆ ಅಧ್ಯಕ್ಷರಾದ ಮಂಜುನಾಥ್ ಭೋವಿ, ಉಪಾಧ್ಯಕ್ಷರಾದ ಶಂಕರ್ ರಾಯಮನ್, ಕಾರ್ಯದರ್ಶಿಗಳಾದ ಅನಿತಾ ಬನಗೆ, ತರಬೇತಿದಾರರ ನವನಾಥ್ ಗೌಂಡಿ, ಸುಬಾನ್ ಇನಾಮದಾರ್, ಗುರುಪ್ರಸಾದ್ ಲಠೆ, ಪ್ರಮೋದ್ ಕುಂಬಾರ್, ತನುಜಾ ಕೋರೆ, ಪೂಜಾ ಸುತಾರ ಉಪಸ್ಥಿತರಿದ್ದರು. ಫೋಟೋ ತೆಗೆದೆ ಎಲ್ಲರೂ
ಬಾಳ ಫಾಸ್ಟ್ ಇನ್ನೇ ಯಾರು ಇಲ್ಲ ಗಿರಿ ಈಗ ಸೆಂಟರ್ ಬರಲ್ಲ ಸೆಂಟರ್ ಬರಕ್ಕೆ ಓಕೆ ಬೆಲ್ಟ್ ಕೆಳಗೆ ರೈಟ್ ಪೋಸ್ಟ್ ಮಾಡೋದಕ್ಕ ಪೋಸ್ಟ್ ಬೆಲ್ಟ್ ಬಿಚ್ಚಿ ಬೆಲ್ಟ್ ಬಿಚ್ಚಿ ಓಪನ್ ಮಾಡಿ ಎಲ್ಲರಿಗೂ ಬೆಲ್ಟ್ ಬಂದವಲ್ಲ ಲಾಸ್ಟ್ ಒನ್ ಅರಸ ಎದ್ದುಕೊಂಡು ಎದ್ದು ಹಿಡಿದಿರ ಕುಮಾರ್ ಕೊಡ್ತಪ್ಪ ಮುಂದೂಡ್ರಿ ಎಲ್ಲರೂ ಸರ್ಟಿಫಿಕೇಟ್ ಮಾರಿ ಕೈ ಹಿಂದೆ ಸೌದತ್ತಿ ಲೈನ್ ಇಟ್ಟು ಬರ ಎಲ್ಲರೂ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆಯಿಂದಲೇ ವಿಶ್ವಕರ್ಮ ಸಮಾಜಕ್ಕೆ ಸೂಕ್ತ ಸ್ಥಾನಮಾನ ಸಿಗುತ್ತದೆ ಎಂದು ಸ್ವಾಮೀಜಿ ಹೇಳಿದ್ರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು 25 ವರ್ಷಗಳ ಹಿಂದೆ ವಿಶ್ವಕರ್ಮ ಸಮಾಜದ 67 ಸ್ವಾಮೀಜಿಗಳು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಹುಟ್ಟುಹಾಕಿದರು. ಎಲ್ಲಾ ಜಿಲ್ಲೆಗಳಲ್ಲೂ ಸಮಾಜದ ಜನ ಇದ್ದಾರೆ. ಆದ್ರೆ ನಮ್ಮ ಸಮಾಜಕ್ಕೆ ಸೂಕ್ತ ಸ್ಥಾನಮಾನ ಅಭಿವೃದ್ಧಿ ಆಗಲು ಸಂಘಟನೆಯ ಪಾತ್ರ ಬಹಳಷ್ಟಿದೆ. ಈಗಾಗಲೇ ವಿಶ್ವಕರ್ಮ ಸಮಾಜದ ಜಯಂತಿ ಉತ್ಸವ ಸೇರಿದಂತೆ ಎಲ್ಲಾ ಕಾರ್ಯಕ್ರಮಗಳು ಸಂಘಟನೆಯಿಂದಲೇ ಸಾಧ್ಯವಾಗಿದೆ ಎಂದು ಸ್ವಾಮೀಜಿ ಹೇಳಿದ್ರು. ಬಳಿಕ ವಿಶ್ವಕರ್ಮ ಸಮಾಜದ ಯುವ ಘಟಕದ ಜಿಲ್ಲಾಧ್ಯಕ್ಷ ಸಮಾಜದ ಇನ್ನೊಬ್ಬ ಮುಖಂಡ ಮಾತನಾಡಿ, ಕರ್ನಾಟಕ ಮೂಲೆ ಮೂಲೆಯಲ್ಲಿ ಸಮಾಜದ ಜನತೆಯನ್ನ ಜಾಗೃತಿಗೊಳಿಸುವಲ್ಲಿ ಸಾಕಷ್ಟು ಶ್ರಮಿಸಿದೆ. ಆದ್ರೆ ಬೀದರ್ ಜಿಲ್ಲೆಯಲ್ಲಿ ನಮ್ಮ ವಿಶ್ವಕರ್ಮ ಸಮಾಜದ ಜಿಲ್ಲಾ ಘಟಕ ಸ್ಥಾಪನೆ ಆಗೋಕೆ ಸ್ವಲ್ಪ ಸಮಯ ಹಿಡಿದಿತ್ತು. ಆದ್ರೆ ಈಗ ಸ್ವಾಮೀಜಿಗಳ ಹಿತಾಸಕ್ತಿಯಿಂದ ಈಗ ಸಮಾಜದ ಜಿಲ್ಲಾ ಘಟಕ ಸ್ಥಾಪನೆಯಾಗಿದೆ. ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಮಾಜದ ಮುಖಂಡರು ಆಗಮಿಸಿ ಯುವ ಘಟಕದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದು ಸಂತಸ ತಂದಿದೆ. ಸಮಾಜದ ಎಲ್ಲಾ ಮುಖಂಡರಿಗೆ ಧನ್ಯವಾದ ತಿಳಿಸುತ್ತೇನೆ ಎಂದರು. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಅಂತಕ್ಕಂಥ ಸಂಘಟನೆ 25 ವರ್ಷಗಳ ಮೊದಲು ಕರ್ನಾಟಕದಲ್ಲಿರ್ತಕ್ಕಂಥ 67 ಜನ ಸ್ವಾಮೀಜಿಗಳು ಸೇರಿಕೊಂಡು ಪ್ರಾರಂಭ ಮಾಡಿರುವಂತದ್ದು. ಆ ಸಂಘಟನೆಯಿಂದನೇ ಇವತ್ತು ನಮಗೆ ವಿಶ್ವಕರ್ಮ ಜಯಂತ್ಯೋತ್ಸವ ಬಂದದ. ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ವತಿಯಿಂದನೇ ಜಯಂತ್ಯೋತ್ಸವ ಬಂದದ, ಜಗಣಾಚಾರ್ಯ ಸಂಸ್ಮರಣ ದಿನಾಚರಣೆ ಬಂದದ, ನಾವು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಬಂದದ. ಇವತ್ತು ಕುಲಶಾಸ್ತ್ರ ಅಧ್ಯಯನವೂ ಆಗ್ತಕ್ಕಂಥದ್ದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ವತಿಯಿಂದ. ಇವತ್ತು ಎಲ್ಲಾ ಜಿಲ್ಲೆಗಳಲ್ಲಿಯೂ ಕೂಡ ಸಮಾಜ ಇರ್ತದ. ಆದ್ರ ಸಂಘಟನೆಯಿಂದ ನಮಗೂ ದೊರಕತಕ್ಕಂಥ ಕೊಡುಗೆಗಳು ಸರ್ಕಾರದಿಂದ ತೆಗೆದುಕೊಂಡಂತ ಕೊಡುಗೆ ಏನಾದರೂ ಕೊಟ್ಟಿದ್ರೆ ಅದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಒಂದೇ ಅಂತಕ್ಕಂಥ ಮಾತನ್ನ ನಾನು ಹೇಳ್ತೀನಿ. ಅಂದ್ರೆ ಸರ್ಕಾರದಿಂದ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಸಂಘಟನೆ ಗುರುಗಳು ಹೇಳಿದಂಗ ಕಳೆದ 25 ವರ್ಷದಿಂದ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ತಮ್ಮ ಸಂಘಟನೆ ಮುಖಾಂತರ ಸಮಾಜವನ್ನು ಜಾಗೃತಗೊಳಿಸುವ ನಿಟ್ಟಿನಲ್ಲಿ ಹೋರಾಟ ಮಾಡುವ ನಿಟ್ಟಿನಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತೆ ಹೋರಾಟ ಅಭಿವೃದ್ಧಿ ಸಲುವಾಗಿ ಮೂಲೆ ಮೂಲೆಯಲ್ಲಿ ಹೋಗಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಹೋರಾಟ ಮಾಡುತ್ತಾ ಬಂದಿರೋ ವಿಷಯ ಇಡೀ ಕರ್ನಾಟಕಕ್ಕೆ ಪ್ರತಿಯೊಂದು ಸಮಾಜಕ್ಕೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಗೊತ್ತಿರೋ ವಿಷಯ. ಆದರೆ ಇಲ್ಲಿ ಬೀದರ್ನಲ್ಲಿ ಸುಮಾರು ವರ್ಷಗಳಿಂದ ಇಲ್ಲೊಂದು ಜಿಲ್ಲಾ ಘಟಕ ಸ್ಥಾಪನೆ ಆಗ್ಬೇಕಂತ ಸಮಾಜ ಹಿರಿಯರದು ಕಿರಿಯರದು ಮತ್ತು ಮಾರ್ಗದರ್ಶಕರದು ಎಲ್ಲರದ್ದು ಆಸೆ ಇತ್ತು, ಜೊತೆಗೆ ಗುರುಗಳದ್ದು ಆಸೆ ಇತ್ತು. ಬಟ್ ಅದು ಕಾಲ ಏನೋ ಒಂದು ಟೈಮು ಸರಿ ಇಲ್ಲದ ಕಾರಣ ಇಲ್ಲಿ ಯುವ ಘಟಕ ಸ್ಥಾಪನೆ ಆಗೋದಕ್ಕೊಂದು ಸಮಯ ತುಂಬ ಹಿಡಿತು. ಬಟ್ ಆದರೆ ಇವತ್ತಿನ ದಿನ ಏನಪ್ಪ ಅಂದರೆ ಗುರುಗಳ ಆಶೀರ್ವಾದದಿಂದ ಇವತ್ತೊಂದು ಯುವ ಘಟಕದ ಅಧ್ಯಕ್ಷ ಚರ್ಚೆ ಮತ್ತು ತೀರ್ಮಾನದ ಪೂರ್ವ ಸಭೆ ಸಮಾಜದ ಕಿರಿಯರ ಮಧ್ಯೆ ಕರೆದಿತ್ತು. ಅದರ ಸಲುವಾಗಿ ಬೀದರ್ನ ಔರಾ ತಾಲೂಕು ಆಗಲಿ, ಹುಮ್ನಾ ತಾಲೂಕು ಆಗಲಿ, ಹೊಸಕೋಡ ತಾಲೂಕು ಆಗಲಿ, ತಾಲೂಕದ ಪ್ರತಿಯೊಬ್ಬರು ಜನರು ಬಂದೇನಪ್ಪ ಇವತ್ತಿನ ದಿನ ನನಗೆ ಜಿಲ್ಲಾ ಯುವ ಘಟಕದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷ ಅಂತ ಆಯ್ಕೆ ಮಾಡಿದ ಸಲುವಾಗಿ ನಾ ಇಡೀ ಬೀದರ್ ಜಿಲ್ಲೆ ವಿಶ್ವಕರ್ಮ ಸಮಾಜದ ಕುಲ ಬಂಧುವರಿಗೆ ಏನಪ್ಪ ಅಂದ್ರೆ ನಾನು ನಮಸ್ಕಾರ ಮಾಧ್ಯಮವನ್ನು ತಿಳಿಸ್ತೀನಿ. ನನ್ನ ಉದ್ದೇಶ ಇಷ್ಟೇ, ನಿಸ್ವಾರ್ಥವಾಗಿ ನಮ್ಮ ಸಮಾಜದ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಮನೆ ಇದೆ ಅಂದ್ರೂ ಆ ಮನೆಯ ಸಮಸ್ಯೆ ಕೇಳೋಕ್ಕೆ ನಾವು ಸಂಘಟನೆ ಮಾಡ್ಬೇಕಂತ ಒಂದು ಆಸೆ ಅದ. ಇದರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ನಿಸ್ವಾರ್ಥವಾಗಿ ಸಮಾಜ ಅಭಿವೃದ್ಧಿ ಮತ್ತು ಹೋರಾಟ ಸಲುವಾಗಿ ಅಭಿವೃದ್ಧಿ ಸಲುವಾಗಿ ನಮ್ಮ ಸಮಾಜ ಏಳಿಗೆ ಸಲುವಾಗಿ ನಾ 24 ಗಂಟೆ ಏನಪ್ಪ ಅಂದ್ರೆ ನಮ್ಮ ಸಮಾಜದವ್ರು ಯಾರೇ ಕಳೆದ್ರು ಎಲ್ಲೇ ಕಳೆದ್ರು ಹೋಗಿ ನನ್ನ ಸೇವೆ ಮಾಡಕ್ಕೆ ನಾ ರೆಡಿ ದಿನ ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ.
ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದ ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.